ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ದ ಹಂಗ್ರಿ ಸ್ಪೂನ್. ಇವತ್ತು ಮಣ್ಣಿನ ಪಾತ್ರೆಯಲ್ಲಿ ಗೀ ರೈಸ್ ಮಾಡೋದು ಹೇಗೆ ಅಂತ ನೋಡುವ. ಫಸ್ಟಿಗೆ 1 ಗ್ಲಾಸಷ್ಟು ಅಕ್ಕಿಯನ್ನು ತಗೊಂಡು ಅದನ್ನು ಚೆನ್ನಾಗಿ ತೊಳೆದು ಹಾಫ್ ಆನ್ ಅವರ್ ನೆನೆ ಹಾಕಬೇಕು. ಮತ್ತು ಬಾಯ್ಲ್ ಆಗ್ತಾ ಇರುವ ನೀರಿಗೆ ಉಪ್ಪು, ಬಡಿಸೊಪ್ಪು, ಚಕ್ಕೆ, ಲವಂಗ ಮತ್ತು 2 ಏಲಕ್ಕಿ ಹಾಕಿಕೊಂಡು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಬೇಕು. ಸ್ವಲ್ಪ ಹೊತ್ತು ಬಿಸಿ ಆದಮೇಲೆ ನೆನೆಸಿದ ಅಕ್ಕಿಯನ್ನು ಇದಕ್ಕೆ ಹಾಕಿಕೊಂಡು 80% ಅಷ್ಟು ಬೇಯಿಸಬೇಕು. ಇದು ತುಂಬ ಈಸಿ, ಯಾರು ಸಹ ಮಾಡ್ಬೋದು, ಕ್ವಿಕ್ಕಾಗಿ ಆಗ್ತದೆ. ಹೀಗೆ ಬೇಯಿಸಿದ 80% ಬೆಂದ ಅಕ್ಕಿಯನ್ನು ಸ್ಟ್ರೈನರಲ್ಲಿ ಹಾಕಿ ಈ ಥರ ಇಡಬೇಕು. ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ತುಪ್ಪ ತಗೊಂಡು ಅದಕ್ಕೆ ಸ್ವಲ್ಪ ನೀರುಳ್ಳಿ, ಹಸಿಮೆಣಸು ಮತ್ತು ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕಿಕೊಂಡು ಹುರಿಯುವುದು. ನೀರುಳ್ಳಿಯನ್ನು ಸರಿ ಹುರಿಬಾರ್ದು, ಸ್ವಲ್ಪನೇ ಸಾಕು. ಇದನ್ನು ಹುರಿದಾದ ಮೇಲೆ ನಿಮ್ಮ ಮನೆಯಲ್ಲಿ ಒಂದು ಹಳೆ ತವ ಇದ್ದರೆ ಈ ಥರ ಇಟ್ಕೊಳ್ಬೇಕು. ಇಟ್ಕೊಂಡು ಅದರ ಮೇಲೆ ಮಣ್ಣಿನ ಪಾತ್ರೆಯನ್ನಿಟ್ಟು, ಅದೇ ಪಾತ್ರೆ, ನಾವು ರೈಸ್ ಬೇಯಿಸಿದ ಪಾತ್ರೆಯನ್ನಿಟ್ಕೊಂಡು ರೈಸ್ ಎಲ್ಲ ಇದರಲ್ಲಿ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಹುರಿದ ಗೋಡಂಬಿ, ದ್ರಾಕ್ಷಿ ಮತ್ತು ನೀರುಳ್ಳಿಯನ್ನೆಲ್ಲ ಸ್ಪ್ರೆಡ್ ಮಾಡಿಕೊಳ್ಬೇಕು. ಅದರೊಟ್ಟಿಗೆ ಫ್ರೈಡ್ ಆನಿಯನ್ ಮತ್ತು ಕೊತ್ತಂಬರಿ ಸೊಪ್ಪು ಇದೆರಡನ್ನು ಕೂಡ ಹಾಕ್ಕೊಳ್ಳೋದು. ಹಾಕ್ಕೊಂಡು 10 ನಿಮಿಷ ತನಕ ನಾವು ಮೀಡಿಯಮ್ ಫ್ಲೇಮಲ್ಲಿ ಬಿಟ್ಟು ಬಿಡಬೇಕು. ಯಾಕಂದರೆ ನಮ್ಮ ರೈಸ್ 80% ಬೆಂದಿದೆ, ಇನ್ನು 20% ಇರೋದು ಬೇಯಲಿಕ್ಕೆ. ಮುಚ್ಚಿಟ್ಟು 10 ನಿಮಿಷ ಬಿಟ್ಟು ಬಿಡಬೇಕು. ಟೆನ್ ಮಿನಿಟ್ಸ್ ನಂತರ ಪ್ಲೇಟಿಗೆ ಹಾಕಿಕೊಳ್ಳುವ. ತುಂಬ ಟೇಸ್ಟಿಯಾಗಿರ್ತದೆ, ಕ್ವಿಕ್ಕಾಗಿ ಕೂಡ ಆಗ್ತದೆ. ದಾಲ್, ಚಿಕನ್ ಕರಿ ಒಟ್ಟಿಗೆ ತುಂಬ ಟೇಸ್ಟಿ. ಒಂದು ಸಲ ಟ್ರೈ ಮಾಡಿ ನೋಡಿ, ಹಾಗೆ ಕಮೆಂಟಲ್ಲಿ ತಿಳಿಸಿ. ಓಕೆ, ಬಾಯ್, ಟೇಕ್ ಕೇರ್.